ಎಲ್ಲರಿಗೂ ನಮಸ್ಕಾರ. ನಿಮ್ಮ ಮೈಕ್ರೋಸಾಫ್ಟ್ ವರ್ಡ್ ಫೈಲ್ ನಾಟ್ ಎಡಿಟೇಬಲ್, ಮೈಕ್ರೋಸಾಫ್ಟ್ ವರ್ಡ್ ಫೈಲ್ ನಾಟ್ ಎಡಿಟಿಂಗ್, ಮೈಕ್ರೋಸಾಫ್ಟ್ ವರ್ಡ್ ಪ್ರೊಟೆಕ್ಟ್ ಡಾಕ್ಯುಮೆಂಟ್. ನೀವು MS ವರ್ಡ್ ಫೈಲನ್ನು ಯಾರಾದರೂ ಇಂಟರ್ನೆಟ್ ಮೂಲಕ ನಿಮ್ಮ ಮೇಲಿಗೆ ಕಳಿಸಿದ್ದಲ್ಲಿ, ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ಆಗಿರ್ಬೋದು, ನೋಟ್ಸ್ ಆಗಿರ್ಬೋದು, ಅಥವಾ ಯಾವುದಾದ್ರೂ ಆರ್ಟಿಕಲ್ ಆಗಿರ್ಬೋದು, ಟೆಕ್ಸ್ಟ್ ಬುಕ್ ಆಗಿರ್ಬೋದು, ಅದನ್ನು MS ವರ್ಡ್ ಫೈಲನ್ನು ನಿಮಗೆ ಮೇಲ್ ಮುಖಾಂತರ ಕಳಿಸಿರ್ತಾರೆ. ಕಳಿಸಿದಾಗ ಅದನ್ನು ನೀವು ನಿಮ್ಮ ಕಂಪ್ಯೂಟರ್ನಲ್ಲಿ ಡೌನ್ಲೋಡ್ ಮಾಡ್ಕೋತೀರಾ. ಡೌನ್ಲೋಡ್ ಮಾಡ್ಕೊಂಡು ಆದಮೇಲೆ ಅದು ಓಪನ್ ಮಾಡಲಿಕ್ಕೆ ಹೋದರೆ ಓಪನ್ ಆಗುತ್ತೆ. ಆದರೆ ನಿಮಗೆ ಅದರೊಳಗೆ ಕರೆಕ್ಷನ್ ಮಾಡಲಿಕ್ಕೆ ಹೋದರೆ ಕರೆಕ್ಷನ್ ಮಾಡಲಿಕ್ಕೆ ಬರೋದಿಲ್ಲ. ಅಂಥ ಟೈಮ್ದಾಗ ನಾವು ಅದನ್ನು ಎಡಿಟೇಬಲ್ ಡಾಕ್ಯುಮೆಂಟಾಗಿ ಹೇಗೆ ಕನ್ವರ್ಟ್ ಮಾಡ್ಕೋಬೇಕು ಅನ್ನೋದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಇದೇ ಥರ ಬೇರೆ ಬೇರೆ ನಿಮ್ಮ ಕಂಪ್ಯೂಟರ್ನಲ್ಲಿ ಹಾರ್ಡ್ವೇರ್ ಆಗಿರ್ಬೋದು, ಸಾಫ್ಟ್ವೇರ್ ಆಗಿರ್ಬೋದು, ಯಾವುದೇ ಥರ ಪ್ರಾಬ್ಲಮ್ಸ್ ಇದ್ದರೂ ನಮಗೆ ಕಾಂಟ್ಯಾಕ್ಟ್ ಮಾಡಿದಲ್ಲಿ ನಾವು ನಿಮಗೆ ಆನ್ಲೈನ್ ಸಪೋರ್ಟ್ ಮೂಲಕ ನಿಮ್ಮ ತೊಂದರೆಗಳನ್ನು, ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು MS ವರ್ಡ್ ಫೈಲ್ ನಾನು ಇಂಟರ್ನೆಟ್ ಮೂಲಕ ಡೌನ್ಲೋಡ್ ಮಾಡಿದಂಥ ಒಂದು ಫೈಲ್. ಇದನ್ನು ನಾವು ಇಲ್ಲಿ ಟೈಪ್ ಮಾಡಲಿಕ್ಕೆ ಹೋಗ್ತೀವಿ ನೋಡ್ರಿ. ಟೈಪ್ ಮಾಡಲಿಕ್ಕೆ ಹೋದರೆ ಬರೋದಿಲ್ಲ, ಹೌದಾ? ಈ ಟೈಪ್ ಮಾಡಲಿಕ್ಕೆ ಹೋದರೆ ಏನೂ ಟೈಪ್ ಆಗೋದಿಲ್ಲ, ಹೌದಾ? ಇದು ಎದಕ್ಕೆ ಅಂತ ಹೇಳಿದರೆ, ಇದು ಇಲ್ಲಿ ನಮಗೆ ಮೆಸೇಜ್ ಕೊಡ್ತಾ ಇದೆ ಇಲ್ಲಿ, ಹೌದಾ? ಟಾಪ್ ಮೇಲೆ ಪ್ರೊಟೆಕ್ಟೆಡ್ ವ್ಯೂ, ದಿಸ್ ಫೈಲ್ ಒರಿಜಿನೇಟೆಡ್ ಫ್ರಾಮ್ ಇಂಟರ್ನೆಟ್ ಲೊಕೇಶನ್ ಆ್ಯಂಡ್ ಮೈಟ್ ಬಿ ಅನ್ಸೇಫ್, ಕ್ಲಿಕ್ ಮೋರ್ ಡೀಟೇಲ್ಸ್ ಅಂತ ಕೊಡ್ತಾ ಇದೆ. ಅಂದರೆ ಇಂಟರ್ನೆಟ್ ಮೂಲಕ ಇದು ಫೈಲ್ ಡೌನ್ಲೋಡ್ ಆಗಿದೆ. ಇದು ಅದಕ್ಕೆ ಕಂಪ್ಯೂಟ್ರಿಗೆ ಗೊತ್ತಾಗಿರೋದಿಲ್ಲ, ಅದಕ್ಕೋಸ್ಕರ ಅದು ಮೆಸೇಜ್ ಕೊಡುತ್ತೆ. ಇದು ಸೇಫ್ ಹೌದನೋ ಇಲ್ಲೋ ಅಂತ ಅದಕ್ಕೆ ಡೌಟ್ ಇರುತ್ತೆ, ಅದಕ್ಕೋಸ್ಕರ ಇದು ಮೆಸೇಜ್ ಕೊಡುತ್ತೆ. ನಿಮಗೆ ಗೊತ್ತಿರುತ್ತೆ ಇದು ನಮ್ಮ ಫ್ರೆಂಡ್ ಕಳಿಸಿದ್ದು ನೋಟ್ಸ್ ಅಂತ. ಅದಕ್ಕಾಗಿ ನೀವು ಇದನ್ನು ಈಸಿಯಾಗಿ ಡೌನ್ಲೋಡನ್ನು ಮಾಡ್ಕೋಬೋದು. ಇಲ್ಲಿ ಎನೇಬಲ್ ಎಡಿಟಿಂಗ್ ಅಂತ ಆಪ್ಷನ್ ಇದೆ. ಈ ಎನೇಬಲ್ ಎಡಿಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಈ ಡಾಕ್ಯುಮೆಂಟನ್ನು ಮತ್ತೆ ನಿಮಗೆ ಬೇಕಾದ ಹಾಗೆ ಕರೆಕ್ಷನನ್ನು ಮಾಡ್ಕೋಬೋದು, ಹೌದಾ? ಟೈಪ್ ಆಗ್ತಾ ಇದೆಯಾ? ಇದು ಸಿಂಪಲ್ ಆದ ಒಂದು ಟೆಕ್ನಿಕ್ ಇದೆ. ಆದರೆ ನಮಗೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಏನಾಗುತ್ತೆ ಅಂತ ಹೆದರಿ, ಅಥವಾ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಿರಲಿದೆ ಇರೋದಿಲ್ಲ. ಹಾಗಾಗಿ ನಾವು ಅದಕ್ಕೋಸ್ಕರ ಭಾಳಷ್ಟು ತೊಂದರೆಯನ್ನು ಅನುಭವಿಸ್ಬೇಕಾಗುತ್ತೆ. ಗೊತ್ತಾಯ್ತಲ್ಲ? ಈ ಥರ ಬೇರೆ ಬೇರೆ ವಿಡಿಯೋಗಳನ್ನು ನಾವು ಮಾಡಿ ಬಿಡ್ತಾ ಇರ್ತೀವಿ. ಟೆಕ್ನಿಕಲ್ ರಿಲೇಟೆಡ್ ಆಗಿರ್ಬೋದು, ಹಾರ್ಡ್ವೇರ್ ಆಗಿರ್ಬೋದು, ಸಾಫ್ಟ್ವೇರ್ ಆಗಿರ್ಬೋದು. ಅದಕ್ಕೋಸ್ಕರ ನಿಮಗೆ ನಾವು ಮಾಡಿದಂಥ ವಿಡಿಯೋಗಳು ಮೊದಲು ತಲುಪಬೇಕಾದಲ್ಲಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಬಟನನ್ನು ಹೊಡೀರಿ, ಪ್ರೆಸ್ ಮಾಡಿ, ಮತ್ತು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಎಲ್ಲ ವೀಕ್ಷಕ ಬಾಂಧವರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು.